ತೇಲುವ ಪಂಜರ ಅಂತ ಕರೀತಾರೆ ಇದನ್ನ. ಇಲ್ಲಿ ಮೀನು ಸಾಕಾಣಿಕೆ ಮಾಡಿರುವಂಥದ್ದು. ಈ ಪ್ಲೇಸ್ ಎಲ್ಲಿ ಬರುತ್ತೆ, ಏನೋ, ಹೆಂಗೆ, ಇದರ ಪೂರ್ತಿ ಮಾಹಿತಿ ತಿಳಿಸ್ತೀನಿ ಬನ್ನಿ. ಇದರಲ್ಲಿ ನಾನ್ ವೆಜ್ ತಿಂದು ಅಪಾರ ದಿನ ಆಗೈತೆ. ಅದರಲ್ಲೂ ಚಿಕನು ಮಟನು ತಿನ್ನಂಗಿಲ್ಲ, ಮೀನು ಮೊಟ್ಟೆ ತಿನ್ಬೋದು ಅಂತ ಹೇಳ್ತಾರೆ. ಅದು ಅಲ್ಲದೆ ಮೀನು ಅದಕ್ಕೋಸ್ಕರ ಇವತ್ತು ಮೀನಿಗೋಸ್ಕರನೇ ಹೋಗ್ತಾ ಇರುವಂಥದ್ದು. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ಲಾಗ್ಸು ತುಂಬ ವಿಶೇಷವಾಗಿ ಏನಪ್ಪ ಅಂತಂದರೆ ಸಖತ್ತಾಗಿರುತ್ತೆ. ಏಕೆಂತಂದರೆ ಆ ಥರದೊಂದು ಪ್ಲೇಸು ಯಾರು ನೀವು ನೋಡಿಲ್ಲ ಅನ್ಕೋತೀನಿ. ಅಲ್ಲಿಗೆ ರೀಚ್ ಆಗಿಲ್ಲ, ಯಾರೂ ಕೂಡ ಹೋಗಿಲ್ಲ. ನಮ್ಮೂರು ನಮ್ಮ ಸ್ನೇಹಿತರಾಗಿರೋದ್ರಿಂದ ನಾವು ಅಲ್ಲಿಗೆ ರೀಚ್ ಆಗಿದ್ದೀವಿ. ಇದು ಬಂದು ಹಾರೋಹಳ್ಳಿ. ಎಲ್ಲರಲ್ಲೂ ಕನ್ನಡದ ಕಂಪು ಬಾವುಟ, ನಮ್ಮ ಕನ್ನಡದ ಹೆಮ್ಮೆ ತುಂಬ ರಾಜಿಸ್ತಾ ಇದೆ ಎಲ್ಲ ಕಡೆನೂ. ಇದು ಬಂದು ಈ ಮಾರ್ಗ ಯಲಕೆರೆ ಹ್ಯಾಂಡ್ ಪೋಸ್ಟು ಮಾರ್ಗ ಹೋಗ್ತಾ ಇರುವಂಥದ್ದು. ಮುಂದೆ ಅರವು ಅಂತ ಬರುತ್ತೆ, ಅಲ್ಲಿ ಸ್ನೇಹಿತರು ನಮ್ಮ ಅಣ್ಣರು ಬಂದು ಕಾರಲ್ಲಿ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ನೋಡಿ, ಇಲ್ಲೋ ಕನ್ನಡದ ಬಾವುಟ, ಕನ್ನಡದ ಕಂಪು, ಎಲ್ಲೆಲ್ಲೋ ಕನ್ನಡದ ಕಂಪು. ಯಲಕೆರೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಇದೆ, ಚಿನ್ಕುಳ್ಳಿ ಮಾರ್ಗ, ಪಾಂಡುಪುರ ಮಾರ್ಗ, ಈ ಕಡೆ ಮೈಸೂರು ಮಾರ್ಗ ಎಲ್ಲ ಇದೆ. ಯಲಕೆರೆ ಹ್ಯಾಂಡ್ ಪೋಸ್ಟ್ ಈ ಮಾರ್ಗ ಹೋಗ್ತಾ ಇರುವಂಥದ್ದು. ಇದು ಬಿಟ್ಟರೆ ನೆಕ್ಸ್ಟ್ ಇನ್ನು ಅರವು ಹತ್ರ ಅಣ್ಣರು ಕಾರ್ ತಗೊಂಡು ಅಲ್ಲಿಗೆ ಬಂದಿರ್ತೀವಿ. ನೀವು ಅಲ್ಲಿ ರೀಚ್ ಆಗಿ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸೊ ಅದಕ್ಕೋಸ್ಕರ ನಮ್ಮ ಗೆಳೆಯ ವಿಜಯವರು ಮತ್ತು ನಾವು ಹೋಗ್ತಾ ಇರೋದು. ನಿಜ ಹೇಳ್ತೀನಿ, ಆ ಪ್ಲೇಸ್ಗೆ ಯಾರೂ ಹೋಗಿಲ್ಲ ನಾವು ಬಿಟ್ಟರೆ. ಏಕೆಂದರೆ ಅವರು ನಮ್ಮ ಸ್ನೇಹಿತರಾಗಿರೋದ್ರಿಂದ ನಮ್ಮನ್ನು ಮಾತ್ರ ಅಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ಅಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇರುವಂಥದ್ದು. ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ, ಅದು ಹೇಗೆ ಪ್ರೋಸೆಸ್, ಹೇಗೆ ಎತ್ತ, ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ತಿಳಿಸ್ತೀನಿ. ಕಾರು ಇಲ್ಲಿ ಹಾಕಿದ್ದಾರೆ, ಇದೇ ಪ್ರಶಾಂತ್ ಅಣ್ಣವ್ರದ್ದು ಕಾರು. ಬಂದಿದ್ದಾರೆ ಆಗಲೇ. ಈಗ ಅಣ್ಣರು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಲೊಕೇಶನ್ಗೆ ನಮ್ಮನ್ನ. ಇಲ್ಲೇ ಗಾಡಿ ಇಲ್ಲೇ ಹಾಕ್ತಾ ಇದ್ದೀವಿ. ಈಗ ನೀವು ಮಂಡ್ಯದಿಂದ ಬಂದ್ರಣ್ಣ? ಊರು ತಗೋತಿ ಕೊಡಿಯಲದಿಂದ ಅಣ್ಣರು ಬಂದಾರ. ಇಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ನಮ್ಮನ್ನ. ಹಾಂ, ಇದು ಯಾರ್ದು ಗೊತ್ತಿರೋರು ಮನೆ ಅಣ್ಣ? ಇಲ್ಲ, ಬಂದ್ಮೇಲೆ ಅಲ್ಲಿ ಹೆಸರದ ಬಿಡು, ಇನ್ನೇನು ತಿರುಗಿಸ್ಬಿಡಿ ಕಾಣೋದು ಗಾಡಿ ಸಕ್ರೆನಾಡ್ ಕೆಂಪ ಅಂತ. ಹಾಂ ಹಾಂ, ಎಂಡ್ಲಾಕ್ ಮಾಡೋಡು. ಹಾಂ, ಅಣ್ಣರು ಸಾಂಗ್ ಹಾಕ್ಬಿಟ್ಟಿದ್ರು ಕಾರ್ ಒಳಗಡೆ. ಅದರಿಂದ ನಾವು ಮಾತಾಡೋದು ಅಲ್ಲಿ ಮ್ಯೂಸಿಕ್ ಬರ್ತೈತಲ್ಲ, ಅದು ಏನಾದರೂ ಕಾಪಿ ರೈಟ್ಸ್ ಏನಾರು ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಬ್ಯಾಕ್ಗ್ರೌಂಡು ವಾಯ್ಸ್ ಕೊಡ್ತಾ ಇರೋದು. ಈಗ ಅಣ್ಣರು ಅರವಿಂದ ಅವರು ಏನಲ್ಲಿ ಒಂದು ಅವರ ಪ್ಲೇಸ್ ಐತೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಒಂದು ಸಲ ಈಗ ಒಂದು 3-4 ತಿಂಗಳ ಹಿಂದೆ ಅಣ್ಣರ ಹತ್ರ ಮೀನು ತಗೊಂಡು ಬಂದಿದ್ದು. ಅದು ಬಿಟ್ಟರೆ ಮತ್ತು ಅಲ್ಲಿ ಮೀನಿಗೆ ಹೋಗಿರ್ಲಿಲ್ಲ. ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಬೇಕು, ನೀವು ಈ ಲಾಕ್ಸ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಅಲ್ಲಿ ಅವರ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ಒಂದು 10 kg ತಗೊಂಬಂದಿದ್ದೋ, ಈಗ ಒಂದು 10 kg ಬೇಕು ಅಂತ ನಮ್ಮ ಫ್ರೆಂಡು ನಾವು 3 ಜನ ಹೋಗ್ತಾ ಇರೋದು. ವಿಜಯ್, ನಾವು, ಪ್ರಶಾಂತ್ ಅಣ್ಣರು, ಕೊಡಿಯಾಲ್ದರು. ಅಣ್ಣರು ಹಿಂಗೆ ನಮಗೆ ಒಂದ್ಸಲ ಈ ಮಂಡ್ಯದಲ್ಲಿ ನಾನು ಯಾವುದೋ ಮದುವೆಗೆ ಹೋಗ್ತಾ ಇದ್ದೆ. ಮಾಮೂಲಿ ಹಿಂಗೆ ಸಿಕ್ಕಿದ್ರು ರಸ್ತೆಯಲ್ಲಿ ಸಿಕ್ಕಿ ಪರಿಚಯ ಆಗಿದ್ದು. ಆವಾಗ ಫಸ್ಟು ನಮ್ಮ ಪ್ರಶಾಂತ್ ಅಣ್ಣವರ ಭೇಟಿ. ಅದಾದಮೇಲೆ ಅವ್ರ ಪ್ಲೇಸ್ಗೆ ಒಂದು ಸಲ ಕರ್ಕೊಂಡು ಹೋಗಿದ್ರು. ಅದಾದಮೇಲೆ ಈಗ ನೆಕ್ಸ್ಟು ಇದು 3ನೇ ಸಲ. ಇನ್ನೊಂದು ಸಲ ಅವರ ಬಾಂಬೆ ಸ್ನೇಹಿತರು ಎಲ್ಲ ಬಂದಿದ್ದರು ಅಂತ ಅಂದ್ಬಿಟ್ಟು ಒಂದು ಸಲ ಇನ್ವೈಟ್ ಮಾಡಿದರು. ಇದು 3ನೇ ಸಲ ಅಣ್ಣರು ಭೇಟಿ ಮಾಡ್ತಾ ಇರೋದು, ಆ ಪ್ಲೇಸ್ಗೆ ಹೋಗ್ತಾ ಇರುವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. KRS ಮಧ್ಯಭಾಗಕ್ಕೆ ಹೋಗ್ತಾ ಇರೋದು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಆ KRS ಏನೈತೆ, ಒಂದು ಅಣೆಕಟ್ಟು, ಅದ್ರ ಮೇಲ್ಗಡೆ ಹೋಗಬೇಕು ಅಂತ ಆಸೆ ಇದ್ದದ್ದು. ಆದರೆ ಅಣ್ಣರಿಂದ ಮಧ್ಯಭಾಗಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ಕೈತೆ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಊಟ ಮಾಡಿದ್ದೀರಾ? ಮಾಡ್ದೋಣ. ಮಾಡಿಲ್ವಾ? ಮಾಡ್ದು ಪಟಪಣ್ಣ ತಿನ್ಕೊ ಓಡ್ ಬಂದು ನೀವು ಫೋನ್ ಮಾಡಿದಕ್ಕೆ. ಸೀತಾಪುರ ಗ್ರಾಮಕ್ಕೆ ಈ ಕಡೆ ಹೋಗುತ್ತೆ. ಸೀತಾಪುರ ಗ್ರಾಮ, ಅರಳುಕುಪ್ಪೆ, ಇದು ಅಂತನಳ್ಳಿ ಅಂತ ಬರುತ್ತೆ. ಲಾಸ್ಟು ನಮ್ಮ ಮಂಡ್ಯ ಜಿಲ್ಲೆಗೆ ಈ ಗ್ರಾಮ ಲಾಸ್ಟು ಊರು. ಇದಾದಮೇಲೆ ಸಿಗುವಂಥದ್ದೇ ಮಾಮೂಲಿ ಇದು ಬ್ಯಾಕ್ ವಾಟರ್ಗಳು ಸಿಗುವಂಥದ್ದು. ಈ ಮಾರ್ಗ ಹೋದರೆ ಮಂಡ್ಯ ಜಿಲ್ಲೆಗೆ ಲಾಸ್ಟ್ ಅಂತನಳ್ಳಿ ಅಂತ ಅಂದ್ಬಿಟ್ಟು ಗ್ರಾಮ ಇದು. ಈ ರಸ್ತೆ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿರಲ್ಲ. ಇದೆಲ್ಲ ಇದು ಗೌರ್ಮೆಂಟ್ ಅಣ್ಣ, ಇದು ಫಾರೆಸ್ಟ್ ಗೌರ್ಮೆಂಟ್ ಫಾರೆಸ್ಟು. ಭಯಂಕರ ಕ್ರಾಸ್ಗಳು, ತಿರುವುಗಳು ಇರ್ತವೆ. ಇದು ಬ್ಯಾಕ್ ವಾಟರ್ಗೆ ಹೋಗ್ಬೇಕಾದ್ರೆ ಬರುವಂಥ ಒಂದು ಫಾರೆಸ್ಟು ರಸ್ತೆ. ಈ ಥರನೇ ಇದೆ. ಈಗ ನೈಸ್ ರಸ್ತೆ ಅನ್ಕೋಬೇಕು, ಆ ಥರ ಐತೆ ರಸ್ತೆ. ಮಾತ್ರ ಬ್ಯಾಕ್ ವಾಟ್ರು ಅಲ್ಲಿ ಕಾಣ್ತಾ ಇರೋವಂಥದ್ದು. ಇನ್ನೂ ತುಂಬ ದೂರ ಹೋಗ್ಬೇಕು. ಫುಲ್ ಕಾಡು, ಎಮ್ಮೆ, ದನ, ಆಡು, ಕುರಿ ಮೇಯಿಸುವಂಥ ತಿಟ್ಟು ಅಂತ ಏನು ಕರಿತೀವಿ ನಾವು, ಸೇಮು. ಆದರೂ ಈ ಕಡೆ ಈ ಊರವ್ರಂತೂ ಅಣ್ಣ ಒಳ್ಳೆ ಇದೈತೆ ಬರೋಣ. ಹುಲ್ಲು ಚೆನ್ನಾಗಿ ಬೆಳ್ತದೆ.
ಎಷ್ಟು ರಾಸಿದ್ರು ಮೇಯಿಸ್ಬೋದು ಕಣ. ಆಡೋ ಕುರಿ ಎಮ್ಮೆ ದನ ಎಷ್ಟಿದ್ರು ಮೇಯಿಸ್ಬೋದು. ಅಷ್ಟೊಂದು ದಾರಿ ತಕ್ಲುವುದೇ, ಹುಲ್ಲು ಬೆಳೆದದೆ ಒಳ್ಳೆ. ಅವಾಗವಾಗ ಅದಾದ ಒಳ್ಳೆ ಮಳೆ ಹುಯ್ಕೊಟ್ಟಿದ್ರಂತೂ ಇನ್ನೂ ಹುಲ್ಲು ಸಖತ್ತಾಗಿ ಬೆಳೆದಿರೋದು. ಗಾಂಡುಲ್ಲು ಹೆಂಗ್ ಬೆಳೆದದೆ ಇಲ್ಲಿ, ಏನು ಆರಾಮಾಗಿ ಮೇಯಿಸ್ಕೊಂಡು ಹೋಗ್ಬೋದು ಮಾತ್ರ. ಹಾಂ ಈಗ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಅಲ್ಲಿ ಕಾಣ್ತಾ ಇದೆ ನೋಡಿ, 2 ಮನೆಗಳು ಕಾಣ್ತಾ ಇದ್ದಾವೆ ಮಧ್ಯಭಾಗದಲ್ಲಿ, KRS ಮಧ್ಯಭಾಗದಲ್ಲಿ. ಅದ್ರೊಳಗಡೆ ಹೋಗ್ತಾ ಇದ್ದೀವಿ. ಇದು ಪೂರ್ತಿ KRS. ಏನು ಕಾಣ್ತಾವೆ ಇವೆರಡು ಮನೆಗಳು, ಇದು ಭಾರತ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ರೈತರದು. ಫಲಾನುಭವಿ ರೈತರು, ಯಶಸ್ವಿ ರೈತರು. ಜೊತೆಗೆ ಇನ್ನೊಂದು ಈ ಯುವ ರೈತರು ಹೊಸ್ದಾಗಿ ಮಾಡೋದು ಅಂತ ಹೇಳ್ತಾರಲ್ಲ ನೋಡಿ, ಹೊಸ ರೀತಿಲಿ ಮಾಡೋದು ಅಂತ. ಆ ಥರ ಮೀನು ಬೆಳೆಯುವಂಥ ಫಾರಮ್ ಇದು. ಎಷ್ಟೋ ಜನ ಅದ್ರ ಬೋಜ್ಗೆ ಹೋಗೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಯಾರೋ ಹುಡುಗ ಭಾರಿ ಚೆನ್ನಾಗಿ ಮಾತಾಡಿಸ್ತಿದ್ದ ಹೊಸಲಿ, ಅವನಿದ್ದಾನ ಹೊಂಟದ ಕಣೆ. ಫೈನಲ್ ಆಗಿ ಈಗ ತಲುಪಿವಿ. ಬನ್ನಿ, ಇನ್ನು ಏನೇನು ವಿಶೇಷತೆ ಅಪ್ಡೇಟ್ಸು ಎಲ್ಲ ಒಮ್ಮೆಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಇದು ಗುಡ್ಲು ತೋರ್ತೀನಿ ಬನ್ನಿ. ಗುಡ್ಲುಗಳು ಹಳೆ ಕಾಲದಲ್ಲಿ ಸಡ್ಡನ ಮನೆ, ಅದೇ ಈಗ ಈ ಥರ ಹಾಕೊಂಡ್ರೆ ಅವು ಒಂಥರ ಏನಂತಾರೆ ಅದಕ್ಕೆ, ಎಂಜಾಯ್ಮೆಂಟ್ಸ್, ಒಂಥರ ಏನೋ ಥ್ರಿಲ್ಲಿಂಗು, ಎಕ್ಸೆಟ್ರಾ ನೋಡಿ. ತುಂಬ ಇದ್ದಾವೆ ಇಂಥವು ಹಿಂಗೆ ಗುಡ್ಲು. ಇಲ್ಲಿ ಒಂದು ಗುಡ್ಲಿಗೆ ಇಷ್ಟು ಅಂತ ಅಂದ್ಬಿಟ್ಟು ರೇಟು. ಒಂಥರ ಥ್ರಿಲ್ಲಿಂಗು, ಅಂದರೆ ಎಂಜಾಯ್ಮೆಂಟ್ಸ್ ಮಾಡುವಂಥದ್ದು. ಕ್ಯಾಂಪ್ ಹಾಕಂದು ಈ ಥರ ಇರ್ತವೆ. ಹೆಂಗೆ ಕಟ್ಟಿದ್ದಾರೆ ನೋಡಿ, ಅಲ್ಲೊಂದು ಇಲ್ಲೊಂದು, ಆಮೇಲೆ ಅಲ್ಲಿ ಏಕಾವೆ. ಹಾಂ, ಎಲ್ಲ ಸಖತ್ತ ಕಾಣೋದು. ಏನಾಗದೆ ಅಂತಂದರೆ ಮಂಜು ಇಬ್ನಿ ಸುರಿತದಲ್ಲ. ನಾವು ಫಸ್ಟ್ ಒಂದ್ಸಲ ಬಂದಿದ್ದೋ, ಅಯ್ಯೋ ಎಲ್ಲಿಂದ ಎಲ್ಗಂಟು ನೋಡಿದ್ರು ಹಂಗೆ. ಹಾಂ, ಸಖತ್ತಾಗೈತು. ಹಾಂ, ಏನ ಕಾಗೆ? ಹ್ಞೂ, ಕಾ ಅಂತಾವೆ. ನಮ್ಮೂರಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತಾ? ಹಾಂ, ಒಂದು 50ನೇ ಹಾಕಪ್ಪ. ಒಣ್ಣಲ್ಲಿ ನಮ್ಮೂರಿಂದ ಒಂದು 50 ಕಿಲೋಮೀಟ್ರು. ಆದರೂ ಒಂಥರ ಅದ್ಭುತವಾದ ಸೊಗಸಾದ. ಹ್ಞೂ, ಚೆನ್ನಾಗೈತೆ. ಬನ್ನಿ, ಈಗ ಬೋಟಲ್ಲಿ ಹೋಗೋದು ತೋರಿಸ್ತೀನಿ. ಕಣಗ್ಲೆ ಹೂವು ಹೊಸಿಲ್ಲ ತಂಬಿಟ್ಟು. ದೇವ್ರಿಗೆ ಮಾತ್ರ ಯಾವ ತಂಬಿಟ್ಟು ಕೊಡ್ತಿಲ್ಲ. ತಂಬಿಟ್ಟು ಇವಲ್ಲ ಸಣ್ಣಗಳಿಗೆ. ಇವನೇ ನಾವು ಮಾಡಿಸ್ತೀವಿ, ಸುಮ್ಮನಿರಪ್ಪ. ಹನುಮಂತರ ಹಿಂಗೆ ಕುಡಿತಾವಿಲ್ವಾ ನಮ್ಮ? ನಾವು ಅವನೇ ತಗೊಂಬಂದು ಮಡ್ತೀವಿ ಗುರು, ನಿಜವಾಗ್ಲೂ. ದ್ಯಾವಗಣಗ್ಲೆ ಹೂವು ಒಂದು ಮರದಲ್ಲಿ ಏನ ಹಳ್ಳಿ ಊದ್ರೆ ನಿಂತವೆ ಇಲ್ಲಿ ಇವೆಯಾ. ನಾವು ಅಲ್ಲೇ ಹನುಮಂತರ ಹಿಂಗೆ ಕುಡಿತಾವೆ, ನಾವೇ ಕಿತ್ಕೊಬತ್ತೀವಿ. ಅಪ್ಪ ನಾನೇ ಕಿತ್ಕೊಬರೋದ್ಕಿಂತ ಗೊತ್ತಪ್ಪ, ಮರಕೆ ಎತ್ತಿ. ಹಾಂ, ಇದೆಯಾ ದ್ಯಾವಗಣಗ್ಲೆ? ಹಾಂ, ಇದೆಯಾ? ಹಾಂ, ಈಗ ಬೋಟು. ಹಾಂ, ಇಲ್ಲ ಬನ್ನಿ ಇಳಿಯಮ್ಮ. ಇದು ಕಾಲು ಬೆವ್ತು ಬಿಟ್ರೆ ಚಪ್ಪಲಿ ಹಂಗೆ ಸ್ಲಿಪ್ ಆಯ್ತವೆ. ಹಾಂ, ನಾನು ಅದೆಲ್ಲ 400 ರೂಪಾಯಿ ಕೊಡ್ತಕ್ಕಂತೆ ಮೈಸೂರು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹೋಗಿ. ಇದೇ ಬೋಟು. ಈಗ ಈ ಬೋಟು ಹತ್ತಿ ಮಿನಿ ಲಾಂಚ್ ಅಂತನಾ? ಹಾಂ, ಸೇಮು ಚೇತಕ್ಕು ಸ್ಕೂಟ್ರು ಹೀರೋ ಹೋಂಡಾ ಸ್ಟಾರ್ಟ್ ಮಾಡ್ದಂಗೆ ಇಲ್ಲಿ ಮರ ಕಟ್ಟಾಕಿರ್ತಾರೆ. ಹಿಂಗೆ ಈ ಥರ ಮರ ಕಟ್ಟಾಕಿರ್ತಾರೆ, ಹಿಂಗೆ ಬಿಡಿಸ್ಕೊಂಡು. ಓ ಹಾಂ, ಈಗ ಅಂಡರ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಒಂದು ಕಿಲೋಮೀಟ್ರ್ ಆಗುತ್ತಣ್ಣ? 1 ಕಿಲೋಮೀಟ್ರ್. ಈ ದಡದಿಂದ ಅಲ್ಲಿಗೆ ಈಗ ನಿಮ್ಗೆ ತೋರಿಸೋದಲ್ಲ ಮನೆ, ಅಲ್ಲಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಆಗುತ್ತೆ. ಓಪನ್ ಮಾಡಿ ಆ ಕಡೆ ಅಲ್ಲಿಗೆ. ಹಾಂ, ಅಲ್ಲಿಗೆ ಈಗ ನಾವು ಹೋಯ್ತಾ ಇರೋದು ಅಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಇನ್ನು ಅಲ್ಲಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಬನ್ನಿ. ಇದು ದ್ವೀಪ, ಇಲ್ಲಿಗೂ ಹೋಗ್ಬೋದು. ಅಂದರೆ ಅತಿ ಹೆಚ್ಚಾಗಿ ಈ ದೊಡ್ಡ ಶ್ರೀಮಂತರು ಇಷ್ಟಪಡುವಂಥ ಪ್ಲೇಸು. ಈ ಥರ ಹೋಗಿ ಎಂಜಾಯ್ಮೆಂಟ್ ಮಾಡುವಂಥದ್ದು ಆ ಪ್ಲೇಸ್ಗೆ. ಪಾಚಿ ಎಲ್ಲ ಬೆಳ್ಕೊಬಿಟ್ಟದಣ್ಣ ಇಲ್ಲಿ. ಪಾಚಿ ಎಲ್ಲ ಐತೆ. ಹಾಂ,
ಇದು ನೋಡಿ ಈಗ ಲೊಕೇಶನ್ ಸೂಪರಾಗಿ ಕಾಣ್ತಾ ಐತೆ ಇದು. ಹತ್ತತ್ರ ರೀಚ್ ಆದ. ಕ್ಯಾಮ್ರಾನು ಇರುವಂಗೈತಲ್ಲಣ್ಣ. ಡಬಲ್ ಕ್ಯಾಮ್ರಾ, CC ಕ್ಯಾಮ್ರಾ. ವಾ, CC ಕ್ಯಾಮ್ರಾ ವ್ಯವಸ್ಥೆ ಕೂಡ ಐತೆ. ಈಗ ಇದಕ್ಕೆ ಸಂಬಂಧ ಮೂಲತಃ ನಮ್ಮ ಓನರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸಮ್ಮ. ಪೂರ್ತಿ ಇದರ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂಚೂರು ಅಳ್ಳಾಡುತ್ತೆ. ಕಟ್ಟು ಕೊನೆಗೂ ರೀಚ್ ಆದ, ನೋಡ್ತಾ ಇರ್ಬೋದು. ಇದು ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ತೋರ್ತಾ ಇರುವಂಥದ್ದು, ಈ ಥರ ಒಂದು ಫಿಶ್ ಸಾಕಾಣಿಕೆ ಪ್ಲೇಸ್ನ, ಅದು KRS ಮಧ್ಯ ಭಾಗದಲ್ಲಿ. ನನ್ನ ವಿಡಿಯೋದಲ್ಲೇ ಇದು ಫಸ್ಟ್ ಟೈಮು ಈಗ ಪ್ರಚಾರ ಆಗ್ತಾ ಇರುವಂಥದ್ದು, ಒಂದು ಶೋ ತೋರಿಸ್ತಾ ಇರುವಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ತೀನಿ ಬನ್ನಿ. ಈಗ ನಮ್ಮ ಮಂಡ್ಯ ಜಿಲ್ಲೆಯವರಾದಂಥ ಕೊತ್ತತ್ತಿ ಕೊಡಿಯಲ್ದ ಹತ್ರ ತಡಗೋಡಿ ಅಂತ ಐತೆ. ಅಲ್ಲಿಯ ಮೂಲತಃ ನಮ್ಮ ಪ್ರಶಾಂತ್ ಅಣ್ಣವರು ಅಲ್ಲಿಯವರು. ಇಲ್ಲಿ KRS ಅಲ್ಲಿ ಒಂದು ಮೀನು ಸಾಕಾಣಿಕೆ ಕೇಂದ್ರನ ಸ್ಥಾಪನೆ ಮಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಣ್ಣ, ಇದು ಎಷ್ಟು ವರ್ಷ ಆಯಿತು ಇದನ್ನ ಈ ಥರ ಮಾಡಿ? ಇದು 3 ವರ್ಷ ಆಯಿತು. ಇದಕ್ಕೆ ಏನಂತ ಕರೀತಾರೆ ಅಣ್ಣ? ಇದಕ್ಕೆ ತೇಲುವ ಪಂಜರಗಳಲ್ಲಿ ಮೀನು ಕೃಷಿ ಅಂತ ಅಂದ್ಬಿಟ್ಟು ಕರೀತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇದಕ್ಕೆ ಸಬ್ಸಿಡಿಯನ್ನು ನಾವು ತಗೊಂಡು ಮಾಡಿರುವಂಥದ್ದು. ಯಾರು ಬೇಕಾದ್ರೂ ಮಾಡ್ಬೋದು ಆ ಥರ? ಯಾರು ಬೇಕಾದ್ರೂ ಮಾಡ್ಬೋದು, ಆಸಕ್ತಿ ಇರಬೇಕಷ್ಟೇ. ಆಸಕ್ತಿ, ಒಂದು ಬಂಡವಾಳ ಬೇಕು, ಆಸಕ್ತಿ ಇರಬೇಕು, ಜೊತೆಗೆ ಬಂಡವಾಳ ಇರಬೇಕು. ಅವರು ಇದು ಲೀಗಲ್ ಆಗಿ ಮೀನುಗಾರಿಕಾ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅದಾದ್ಮೇಲೆ ಅವ್ರು ಕರೀತಕ್ಕಂಥ ಟೆಂಡರ್ನ ಅಟೆಂಡ್ ಮಾಡಿ, ಅದಾದ್ಮೇಲೆ ಸರ್ಕಾರಕ್ಕೆ ಏನೇನು ದಾಖಲೆಗಳು ಬೇಕು ಅದನ್ನೆಲ್ಲ ಒದಗಿಸಿ ಇಲಾಖೆಯವರ ಸಂಪರ್ಕದಲ್ಲಿದ್ದು ಮಾಡುವಂಥ ಒಂದು ಕೃಷಿ ಇದಾಗಿದೆ. ಇದು ಎಷ್ಟು ಖರ್ಚು ಮಾಡಿರ್ಬೋದು ನೀವು? ಇದು ಒಂದು ಯೂನಿಟ್ 18 ಪಾಂಡ್ ಇದೆ. 18 ಪಾಯಿಂಟ್ಗಳಿದೆ ಇದರಲ್ಲಿ. 18 ತೇಲುವ ಪಂಜರಗಳು 18 ಇದೆ. ಇದು ಅಂದಾಜು ವೆಚ್ಚ ಬಂದು ಇದು 54 ಲಕ್ಷ ರೂಪಾಯಿ ಅಂದಾಜು ವೆಚ್ಚ. ಒಂದೊಂದು ಪಾಂಟಲ್ಲಿ ಎಷ್ಟೆಷ್ಟು ಮೀನು ಸಾಕಾಣಿಕೆ ಮಾಡ್ತಾ ಇರೋದು? ಒಂದೊಂದು ಪಾಂಟಲ್ಲಿ 1,000 ಮರಿ. ಒಂದೊಂದು ಪಾಂಟಲ್ಲಿ 1,000 ಕೆಜಿನ ನಾವು ಮಾಡಬಹುದು. ಒಂದರಲ್ಲಿ 1,000 ಕೆಜಿ ಮಾಡಬಹುದು. 1,000 ಕೆಜಿನ ಬೆಳೆಸಬಹುದು ನಾವು. ಒಂದು ಪಾಂಡಲ್ಲಿ 1,000 ಕೆಜಿನ ಇಳುವರಿ ಎಷ್ಟು ತೆಗಿಬೋದು? ಅದೇ 1,000 ಕೆಜಿ ಅಂತಂತಂದ್ರೆ ನಿಮ್ಗೆ ಇವತ್ತೆಲ್ಲ 1,200 ಮರಿಗಳು ಬಿಟ್ರೆ ನಿಮ್ಗೆ 1,000 ಕೆಜಿ ಮೀನು ಬರುತ್ತೆ. ಏನ್ ಬೆಲೆ ಪ್ರೈಸ್ ನೀವು ಮಾರ್ತಾ ಇರೋದು? ಕೆಂಪಣ್ಣವ್ರೆ, ಅದು ನನ್ನ ಬೆಲೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಕನಸಿಟ್ಕೊಂಡು ಮಾಡಿರೋಂಥದ್ದು. ನನ್ನ ಉದ್ದೇಶ ಇಷ್ಟೇ. ಇವತ್ತು ಜೀವಂತ ಮೀನು ಈ ದೇಶದಲ್ಲಿ ಯಾರ ಕೈಗೂ ಸುಲಭವಾಗಿ ಸಿಗ್ತಾ ಇಲ್ಲ. ರಫ್ತು ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಮೀನು ಸತ್ತಿದಂತ ಅದು ಫ್ರೀಸ್ ಮಾಡಿ ಐಸ್ ಹಾಕಿ ಅದು ಆ ಭಾವನೆ ಹೆಂಗಿದೆ ಅಂದ್ರೆ ಜನಗಳಲ್ಲಿ ಇದನ್ನ ತಿನ್ಬೇಕು ಅಂದ್ರೆ ಎಷ್ಟು ದಿನ ಸತ್ತಿದೆಯೋ, ಇದು ಯಾವಾಗ ಸಾಯ್ತು ಅನ್ನೋ ಒಂದು ಮನೋಭಾವನೆ ಇದೆ. ನೀವು ಜೀವಂತ ನಾನು ಇಲ್ಲ, ಆ ಮೀನು ಸ್ವಲ್ಪ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅತಿ ಕಡಿಮೆ ಬೆಲೆಗೆ ಅಂದ್ರೆ ಒಂದು 130-140 ರೂಪಾಯಿಗೆ ಒಬ್ಬ ಬಡವನು ಅಫೋರ್ಡ್ ಮಾಡೋ ಪ್ರೈಸಲ್ಲಿ ಜೀವಂತ ಮೀನು ಅಲ್ಲಿ ನಾವು ಎತ್ತಿ ತಿನ್ನೋ ಗ್ರಾಹಕರ ಕೈ ಕೊಟ್ಟಾಗ ಮೀನು ಜೀವಂತವಾಗಿರ್ಬೇಕು, ಕಣ್ಣಿಗೂ ಇಚ್ಛೆ ಆಗುತ್ತೆ, ಅದು ಸಮಾಧಾನಕರವಾಗಿರ್ಬೇಕು, ಮತ್ತೆ ಯಾವ ಒಂದು ಗುಣಮಟ್ಟದ ಮೀನನ್ನ ಕೊಡಬೇಕು. ಅದು ನನ್ನ ಆಸೆ ಇರೋದು. ಇದು ನಾವು ರೈತರಾದ್ಮೇಲೆ ಸಂಪಾದನೆ ಅನ್ನೋ ವಿಷಯ ಒಂದ್ ಕಡೆ ಬಿಟ್ಬಿಡ್ಬೇಕು. ಯಾವ ರೈತರು ಇವತ್ತು ಸಂಪಾದನೆ ಮಾಡಿ ತುಂಬಾ ಉದ್ಧಾರ ಆಗಕ್ಕಾಗಲ್ಲ. ನಮ್ಮ ರೈತರದ್ದು ಮೂಲ ಉದ್ದೇಶ ಏನಂದ್ರೆ ಉತ್ತಮ ಆಹಾರನ ಈ ಸಮಾಜಕ್ಕೆ ಕೊಡ್ಬೇಕು. ಅದು ನಮ್ಮ ಕೊಡುಗೆ. ಯಾಕಂದ್ರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ವ್ಯವಸಾಯನ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಈಗ ಅವರು ಕೂಡ ಲಾಸ್ ಆಗ್ಲಿ ಆದಾಯ ಆಗ್ಲಿ ಭತ್ತನೋ ಕಬ್ಬು ಬೆಳೆದು ಈ ಸಮಾಜಕ್ಕೆ
ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ, ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಅದೇ ಪರಂಪರೆನ ನಾವು ಸುಧಾ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದು ಲಾಸು ಆದಾಯ ಅನ್ನೋದನ್ನ ಒಂದು ಪಕ್ಕಕ್ಕಿಟ್ಟು ಒಂದು 130-140 ರೂಪಾಯಿ ಅಫೋರ್ಡಬಲ್ ಪ್ರೈಸ್ ಅವ್ನು ತಿನ್ನಕ್ಕೆ ಇಷ್ಟ ಆಗ್ಬೇಕು ಅವನಿಗೆ. ಮತ್ತೆ ಅವ್ನ ಕೈಗೆ ಎಟಬೇಕು, ಕೂಲಿ ಕಾರ್ಮಿಕರ ಕೈಗೂ ಅದು ಎಟಕಬೇಕು. ಆ ಪ್ರೈಸ್ಗೆ ನಾನು ಇಲ್ಲಿ ಜೀವಂತ ಮೀನನ್ನ ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ಕೊಂಡಿದ್ದೀನಿ. ಈ ತರ ಮಾಡ್ಬೇಕು ಅಂತ ಐಡಿಯಾ ಹೆಂಗ್ ಬಂತಣ್ಣ ನಿಮ್ಗೆ? ಇದು ಸರ್ಕಾರದಲ್ಲಿ ಕೆರೆ ತಣ್ಣೂರಲ್ಲಿ ಮಾಡಿದ್ರು. ಕೆರೆ ತಣ್ಣೂರಲ್ಲಿ ಮಾಡಿದ್ದಾಗ ನಾನು ಒಂದು 8 ವರ್ಷ ಹಿಂದೆನೆ ಇದು ಈ ಒಂದು ಏನಿದೆ ಕೇಜ್ ಕಲ್ಚರ್ ಅಂತ ಕರೀತಾರೆ, ಅದನ್ನ ಅವರು ಡೆಮೋ ಮಾಡಿದ್ರು ಒಂದು ಸರ್ಕಾರದಿಂದ. ನಾನು ಅದನ್ನೆಲ್ಲ ನೋಡಾದ್ಮೇಲೆ ಅಧಿಕೃತವಾಗಿ ಲೀಗಲ್ ಪ್ರೋಸೆಸ್ ಅವ್ರು ಮಾಡಿದ್ದ ಮೇಲೆ ನಾನು ಅವ್ರ ಆಫೀಸರ್ ನಮ್ಮ ಮೀನುಗಾರಿಕೆ ಇಲಾಖೆಯವ್ರಿಗೆ ಮಾತಾಡಿ ಒಂದ್ಸಲ ಹೋಗಿ ಅದನ್ನ ನೋಡಿದ್ವಿ. ಆಗ ನನಗೆ ಇಷ್ಟ ಆಗಿತ್ತು, ಇದನ್ನ ಮಾಡಿದ್ರೆ ಈ ಥರದ್ದೊಂದು ಮಾಡಬೇಕು, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನ್ನ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲದೆ ಇದ್ದ ಕಾರಣ ಒಂದು 8 ವರ್ಷಗಳ ಟೈಮ್ ತಗೊಂತು. ಮತ್ತೆ ಇದನ್ನ ನಾನು ಮಾಡಬೇಕಾದ್ರೆ ಇದು ಇವತ್ತಿನ ಪ್ಲಾನ್ ಅಲ್ಲ, ಇದು ಈ ಟೆಕ್ನಾಲಜಿ ಬಂದು 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ನಿಮ್ ಕನಸು ಮಾಡ್ಕೊಂಡಿದ್ದೀನಿ. ಈ ಟೆಕ್ನಾಲಜಿ ಬಂದು 10 ವರ್ಷ ಮೇಲಾಗಿದೆ. ಅದು ಇತ್ತೀಚೆಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಎಲ್ಲರೂ ಬೇರೆ ಬೇರೆಯವರು ಆಗ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೆಲವು ಕಡೆ ಮಾಡಿದ್ದಾರೆ ಇತ್ತೀಚೆಗೆ ಹೊಸ ಬ್ಯಾಚಲ್ಲಿ, ನಮ್ಮ ಬ್ಯಾಚಲ್ಲಿ. ಹಂಗಾಗಿ ಇದನ್ನ ಹೊಸದಾಗಿ ಮಾಡಿದ್ದೀವಿ. ಒಳ್ಳೇದಾಗ್ಲಿ, ಒಳ್ಳೆ ಗ್ರಾಹಕರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಇದರಲ್ಲಿ ಏನಂದ್ರೆ ಮೀನು ಸದ್ಯದ ಪರಿಸ್ಥಿತಿಯಲ್ಲಿ ಮಾರಾಟಕ್ಕೆ ಅಂತಂದ್ರೆ, ಈಗ ಕೆಲವರೆಲ್ಲ ಫಾರ್ಮ್ ಹೌಸಲ್ಲಿ ಶೋಕಿಗೆ ಕೊಳಗಳು ತೆಗ್ಸಿರ್ತಾರೆ. ಅವರು ಸಣ್ಣ ಮೀನುಗಳನ್ನ ಬಿಟ್ಟು ದಪ್ಪ ಮಾಡೋಕ್ಕಾಗಲ್ಲ, ಮತ್ತು ಅವರಿಗೆ ಕಲರ್ ಮೀನು ದಪ್ಪು ತುಂಬ ಬೆಲೆ ಇರುತ್ತೆ. ನಾವು ನಮ್ಮಲ್ಲಿ ಒಂದು 70-80 ರೂಪಾಯಿಗೆ ಕಲರ್ ಮೀನು ಅಂತ 200-250 ಗ್ರಾಮ್ ಇರೋಂಥ ಕಲ್ಲರ್ ಮೀನುಗಳನ್ನ ಬರೀ ಒಂದು 80 ರೂಪಾಯಿ ದರದಲ್ಲಿ ಜೀವಂತ ಮೀನುಗಳನ್ನು ನಿಮಗೆ ನಾವು ತೂಕದ ಲೆಕ್ಕದಲ್ಲಿ ಕೊಡಿಸ್ತೀವಿ. ಅದು ಕೆಂಪು ಬಣ್ಣದ ಮೀನುಗಳು, ಎಲ್ಲ ಕೆಂಪು ಬಣ್ಣ ಇರೋಂಥ ಶೋಕಿಗೆ ಸಾಕೋಂಥ ಮೀನುಗಳನ್ನ ಕೊಡ್ತೀವಿ. ಅದಲ್ಲಂತೆ ಇನ್ನೊಂದು ಏನಂತಂದರೆ, ಕೃಷಿ ಹೊಂಡಗಳು ಮಾಡ್ಕೊಂಡಿರ್ತಾರೆ, ಒಂದು 500 ಮರಿ ಬೇಕಾಗಿರ್ತದೆ. ಅವರೆಲ್ಲ ಸಣ್ಣ ಮರಿಗಳನ್ನ ಬಿಟ್ಟು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಅವ್ರಿಗೂ ಕೂಡ ಒಂದು 250 ಗ್ರಾಮ್ 300 ಗ್ರಾಮ್ ಇರೋಂಥ ಮರಿಗಳನ್ನ ನಾವು ಒಂದು 500-1000 ಈ ಥರ ಬೇಕು ಅಂತಂದರೆ ನಾವು ಅವ್ರಿಗೆ 500-1000 ಕೊಡ್ತೀವಿ. ಅವರು ಇಲ್ಲಿಂದ ಸಾಧ್ಯವಾದಷ್ಟು ತುಂಬ ದೂರಕ್ಕೆಲ್ಲ ಇದನ್ನು ಕೊಡೋಕ್ಕಾಗಲ್ಲ. ಲೋಕಲ್ ಅಂತಂತಂದರೆ ಸುಮಾರು ಒಂದು 50 ಕಿಲೋಮೀಟ್ರ್ ಸರೌಂಡಿಂಗ್ ಏನಿದೆ, KRS ಇಂದ ಒಂದು 50-60 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾರು ಫಾರ್ಮ್ ಹೌಸ್ ರೈತರು ಮತ್ತು ಕೃಷಿ ಹೊಂಡದ ರೈತರು, ಇಲ್ಲ ಸಣ್ಣ ಕೆರೆಯವರು ಒಂದು 2000 ಮರಿ ಬಿಟ್ಕೊಂಡು ಸಾಕಂತ ಸಣ್ಣ ಕೆರೆ ರೈತರು ಅವರು ಇದ್ರೆ ಅದನ್ನು ಹಾಕಿಸ್ತೀನಿ. ಇದರಲ್ಲಿ 7760626246 ನಮ್ಮ ಫೋನ್ ನಂಬರ್ ಕರೆ ಮಾಡಿ ನಿಮಗೆ ಮೀನಿನ ಮರಿಗಳು ಸಿಗ್ತವೆ. ಮೀನಿನ ಮರಿಗಳು ಅಂತಂದ್ರೆ ಸಣ್ಣ ಮರಿಗಳಲ್ಲ, ಆಲ್ಮೋಸ್ಟ್ ಎಲ್ಲ 200 ಗ್ರಾಮ್ ಇರುವಂತ ಮರಿಗಳು, 250 ಗ್ರಾಮ್ ಇರುವಂತ ಮರಿಗಳು ಸಿಗುತ್ತೆ. ಅದು ಕಲರ್ ಮೀನುಗಳೆಲ್ಲ ನಿಮ್ಗೆ ಫೋಟೋಸ್ ಕೊಡ್ತೀನಿ, ವಿಡಿಯೋಸ್ ಇಲ್ಲ ಈಗ ಹಿಡಿತೀವಲ್ಲ ನಾವು ಹಾಕ್ತೀವಿ. ಕಲರ್ ಮೀನುಗಳೆಲ್ಲ ಸಿಗುತ್ತೆ. ಆಸಕ್ತರು ಯಾರು ಇದ್ರೆ ಮಾತಾಡಿ, ಅವರಿಗೆ ಗುಣಮಟ್ಟದ ಮರಿಗಳನ್ನ ಕೊಡೋಣ. ಒಳ್ಳೇದಾಗಿ ರೆಡಿ ಇರಲಿ. ಇದು ಮೀನ್ ಬಾ ಆಡ್ತಾವೆ ಮೀನು. ಓಪನ್ ಜಸ್ಟ್ ಹೈಟು ಇದು ಹಾಕು ನೋಡು. ಇನ್ನರ್ ಬಲೆ ಹೈಟ್ ಇದು ಅಲ್ಲಿ ಹೈಟ್ ಹಾಂ. ಜಿಲಾಬಿ ಗೊತ್ತಿಲ್ಲ. ಆಯ್ತಾ ಹೋಗದಾ? ಹಾಂ, ಫೈನಲಾಗಿ ಮೀನ ಹಿಡ್ಕೊಂಡಾಯ್ತು. ಈಗ ತಗೊಂಡು ಹೋಗ್ತಾ ಇದ್ದೀವಿ. ಇನ್ನೂ 10 ಕಿಲೋ. ಹಾಂ ಸಾಕು, ಒಂದು 10 kg ಅಷ್ಟು ಹಿಡ್ದೀವಿ. ನಾನು ಇವತ್ತಿಂದಲ್ಲ ನಾನು ಹುಟ್ಟುಬಿಟ್ಟು ಕಂಠ ಜುಲಾಬಿ ಬಿಟ್ಟು ನಾನು ತಿಂತಿಲ್ಲ. ಜಿಲಾಬಿ ಅಷ್ಟೊಂದು ಇಷ್ಟವಾ? ಅಷ್ಟೊಂದು ಇಷ್ಟ ಜುಲಾಬಿ. ಅದು ಮುಳ್ಳಿರ್ತಾವ ತಾನೆ ಜುಲಾಬಿಲುವೆ? ಅದು ಜುಲಾಬಿ ಮುಳ್ಳಿರೋದಕ್ಕೆ ಮುಡ್ಸೋದೊಂದು ಸ್ವಲ್ಪ ಕೊಡ್ತೀವಿ ಬನ್ನಿ.
ಮೀನ ಕ್ರೇಟ್ ಒಳಗಡೆ ಹಾಕಿದಾಗ ಎಲ್ಲ ಒದ್ದಾಡ್ತಿದ್ವಲ್ಲ ಅದನ್ನು ತೋರಬಾರ್ದು ಮೋಸ್ಟ್ಲಿ ಅಂತ ಅಂದ್ಬಿಟ್ಟು ತೋರಿಲ್ಲ. ಮೀನು ಹಿಡ್ಕೊಂಡಿದ್ದೀವಿ, ಇಲ್ಲಿ ಬಕೆಟ್ ಒಳಗಡೆ ಇದ್ದಾವೆ ಮೀನು ನೋಡ್ಬೋದು. ಅವು ಒದ್ದಾಡ್ತಾವಲ್ಲ ಆ ದೃಶ್ಯ ತೋರಬಾರ್ದು ಅಂತ ಅಂದ್ಬಿಟ್ಟು ತೋರಿಲ್ಲ. ಏನಾದರೂ ಗೈಡ್ಲೈನ್ಸ್ ಪ್ರಕಾರ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಮೀನು ಹಿಡ್ಕೊಂಡು ಓಡ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ಅನ್ಕೋತೀನಿ ಈ ಕ್ರೆಡಿಟ್ ಎಲ್ಲ ಇದು ಈ ಪ್ಲೇಸ್ ನೋಡೋಕ್ಕಾಗಲಿ ಅಲ್ಲಿಗೆ ನಾವು ರೀಚ್ ಆಗೋಕ್ಕಾಗಲಿ ಪ್ರಶಾಂತ್ ಅಣ್ಣವರು ಕಾರಣ. ತಗೊಂಡಾಯ್ತು ಈಗ ಸ್ಟಾರ್ಟ್ ಹೊಂಟು, ಇಲ್ಲಿಂದ ಹೊಂಟು ಈಗ ನೆಕ್ಸ್ಟು ಈಗ ಸ್ಟಾಪ್ ಯಾವುದು ನಾವು ಸ್ಕೂಟ್ರ್ ಹಾಕಿವೆಲ್ಲ ಅಲ್ಲಿಗೆ ಹೋಯ್ತಾ ಇರೋದು ಈಗ. ಸ್ಕೂಟ್ರ್ ಆಗಿರೋ ಜಾಕಿ ಈಗ ಫೈನಲ್ ಆಗಿ ಈಗ ಇದು ಕ್ಲೀನ್ ಮಾಡ್ಸೋಕ್ಕೆ ಮೀನ ಅಲ್ಲ ಇನ್ನೇನು ಟೈಮ್ ಆಯ್ತದಲ್ಲ ಅದಕ್ಕೋಸ್ಕರ ಹಳ್ಳದ ಹತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ ಈಗ ಸಮಯ ಇಲ್ಲ. ಇಲ್ಲಿ ಅಂಗಡಿ ಹತ್ರ ಕ್ಲೀನ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ತಗೊಬಂದಿವಿ. ನಮ್ಮ ಪಾಂಡುಪುರ ಮಟನ್ ಸ್ಟಾಲು ಮತ್ತು ಮೀನು ಎಲ್ಲ ಸಿಕ್ಕಾಪಟ್ಟೆ ಮೀನೆಲ್ಲ ಖಾಲಿ ಆಗುತ್ತೆ ಇಲ್ಲಿ. ಮೀನು ಕ್ಲೀನ್ ಮಾಡೋದು ಹಿಡಿಬೇಕದು ಕಂಟಿನ್ಯೂಟಿಗೆ ಲ್ಯಾಕ್ಸು. ಹಾಂ ಬಂದ್ರಾ ಇವಣ್ಣನೀಯ ಅಣ್ಣ ನೀವೇ ಮಾತಾಡೋದು ಈಗ ಫೋನಲ್ಲಿ. ಹಾಂ ಮೀನು ಕ್ಲೀನ್ ಮಾಡಲ್ಲ ಅಂತಿದ್ರು. ಆಮೇಲೆ ನಾವು ಪರಿಚಯ ನಮ್ಮನ್ನು ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ ಆಮೇಲೆ ಬ್ರದರು ಸದ್ಯಕ್ಕೆ ಹೆಂಗೋ ನಿಜವಾಗ್ಲೂ ಗ್ರೇಟ್ ಅನ್ಬೇಕು. ಅದು ಯಾರನ್ನ ಕರೆಸಿ ಆಮೇಲೆ ಅವರೇ ಸ್ವತಃ ಕ್ಲೀನ್ ಮಾಡಿಕೊಟ್ರು. ಒಂದು KG ಇಷ್ಟು ಅಂತ ತಗೋತಾರೆ, ತಗೊಳ್ಳಿ ನಾವು 3 ಭಾಗ ಮಾಡಿಕೊಂಡು ಕ್ಲೀನ್ ಮಾಡಿಸ್ತೋ. ಧನ್ಯವಾದಗಳು. ಇಷ್ಟ ಆಯಿತು ಅನ್ಕೋತೀನಿ.